ಫ್ಲೋರ್ ಬಂತು ನೋಡಿ. ಇದು ಗ್ರೌಂಡ್ ಫ್ಲೋರ್, ಇದು ಫಸ್ಟ್ ಫ್ಲೋರ್. ಫಸ್ಟ್ ಫ್ಲೋರ್ ಬಂದಾಗ ಏನಾಗುತ್ತೆ, ನಮ್ಗೆ ಟಾಯ್ಲೆಟ್ ಬೇಸನ್ನು ಈ ರೀತಿ ಎಲ್ಲ ಇಟ್ಟಾಗಿಲ್ಲಿ ಹೈಟ್ ಆಗುತ್ತೆ ನಮ್ ಜಾಗ. ಅರ್ಥ ಆಯ್ತಾ? ಈ ರೀತಿ ಹೈಟ್ ಆದಾಗ ನಮ್ಗೆ ಅಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಯಾವ ರೀತಿ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ, ನಮ್ಗೆ ಇದು ಬಂದು ದಕ್ಷಿಣ, ಇದು ಬಂದು ಉತ್ತರ. ಈಗ ಏನಾಗುತ್ತೆ, ಇಲ್ಲಿ ಹೈಟ್ ಆದಾಗ ನಮ್ಗೆ ಜಾಗದಲ್ಲಿ ಇಲ್ಲಿಂದ ನಾವು ಉತ್ತರಕ್ಕೆ ಹತ್ತುತ್ತಾ ಇದೀವಿ. ನಾವು ದಕ್ಷಿಣದಿಂದ ಉತ್ತರಕ್ಕೆ ಹತ್ತುತ್ತಾ ಇದೀವಿ. ಹತ್ತಬಾರ್ದು, ನಾವು ಇಳಿಬೇಕು. ಇಲ್ಲ ಅಟ್ಲೀಸ್ಟ್ 0 ಲೆವೆಲ್ ಮಾಡ್ಬೇಕು. 0 ಲೆವೆಲ್ ಮಾಡಕ್ಕಾಗಲ್ಲ. ಅರ್ಥ ಆಯ್ತಾ? ಈಗ 0 ಲೆವೆಲ್ ಮಾಡಕ್ಕಾಗಲ್ಲ. ಹತ್ತಾ ಇದಾರೆ ಇವ್ರು. ಏನ್ ಮಾಡಿದಾರೆ, ಕೆಳಗಡೆ ಸೇಮ್ ತಗೊಂಡಿದ್ವಿ. ಕೆಳಗಡೆ ತಗೊಂಡಾಗ ನಾವೇನ್ ಮಾಡಿದೀವಿ, ಸರ್ ಈ ಗ್ರೌಂಡ್ ಏನಿದೆ ಇದೇ 0 ಲೆವೆಲ್ ತಗೊಂಡೆ ಮಾಡ್ಬೇಕು, ಹೈಟ್ ಮಾಡಬಾರ್ದು ಅಂತ ಕಂಡೀಷನ್ ಹಾಕಿಟ್ಟಿದೀವಿ. ಅದೇ ಲೆವೆಲ್ಗೆ, ಗ್ರೌಂಡ್ ಫ್ಲೋರ್ ಲೆವೆಲ್ಗೆ ಇದು ಏನ್ ಲೆವೆಲ್ ಇದೆ ಇದೇ ಲೆವೆಲ್ಗೆ ಇದನ್ನು ತಗೊಳ್ತಾರೆ. ಅದು ಸಮಸ್ಯೆ ಇಲ್ಲ. ಇಲ್ಲೇನು ಹೈಟ್ ಆಯ್ತು, ಸೇಮ್ ಟು ಸೇಮ್ ಅಲ್ವಾ. ವಾಸ್ತು ಕಟ್ಟೆ ಹೇಳಿದ್ವಲ್ಲ, ಕೆಳಗಡೆ ನಾವು ಅದೇ ರೀತಿ ಮಾಡಿದೀವಲ್ಲ ಅಂತ ಮೇಸ್ತ್ರಿ ಏನ್ ಮಾಡೋದು ಪಾಪ, ಇದೇ ರೀತಿ ತಗೊಂಡ್ರು ಬೈ ಮಿಸ್ಟೇಕ್. ಅದು ನೋಡಿ ಈ ರೀತಿ ಆಗುತ್ತೆ ಸಮಸ್ಯೆ ಹಿಂಗೆ ಅಂತ ನಾವು ಹೋಗಿ ಹೇಳಿದ್ಮೇಲೆ ಅವ್ರಿಗೆ ಅಬ್ಸರ್ವ್ ಆಗಿದ್ದು ಕತೆ ಗೊತ್ತಾಗಿದ್ದು. ಓನರು ಆಗ್ಲೂ ಬಂದ್ರು, ನೋಡಿದ್ರು. ಹೌದಲ್ಲ ಸರ್, ನಾನು ಹಂಗೆ ಅನ್ಕೊಂಡಿದ್ದೆ, ಈ ರೀತಿ ಪ್ರಾಬ್ಲಮ್ ಆಗುತ್ತೆ ನಮ್ಗೆ ಗೊತ್ತೇ ಆಗಿರಲ್ಲ ಸರ್. ಹಿಂಗೆ ನೋಡಿ, ನಾವ್ ಎಷ್ಟೇ ಸಲಹೆನ ಕೊಟ್ಟು ಬಂದ್ರು ನಮ್ಮ ಮನೆ ಕಟ್ಬೇಕಾದ್ರೆ ಈ ರೀತಿ ಮಿಸ್ಟೇಕ್ ನಾವು ಮಾಡ್ಕೊಳ್ತೀವಿ, ನಾವೇನೇ ಮಾಡ್ಕೊಳ್ಳೋದು. ಈಗ ಇವ್ರು ಹೆಂಗೋ ಫಸ್ಟೇ ಓನರ್ ಏನ್ ಮಾಡಿದ್ರು, ಎತ್ತೆಚ್ಕೊಂಡು ನಾವ್ ಹೆಂಗೋ ಹೊರಗಡೆ ಕೆಲಸ ಮಾಡ್ತಾ ಇರ್ತೀನಿ ಅಂತ ಹೇಳಿ, ಬನ್ನಿ ಸರ್ ಒಂದ್ಸರಿ ನೋಡ್ಬಿಟ್ಟು ಹೋಗ್ಬಿಡಿ, ಮ್ಯಾಗಡೆ ಕಟ್ತಾ ಇದೀವಿ ಅಂತ ಹೇಳಿದ್ರು. ಓಕೆ, ಈಗೆಲ್ಲ ಕಟ್ಟಿದಾದ್ಮೇಲೆ ಇಲ್ಲಿ ಗೃಹ ಪ್ರವೇಶಕ್ಕೆ ಬನ್ನಿ ಸರ್ ಎಲ್ಲ ಆಗಿದೆ ಅಂತ ನೋಡಿದಾಗ ನಮ್ಗೆ ಈಗ ನಾವು ವಾಸ್ತು ಸಲಹೆ ಕೊಟ್ಟು ಎಲ್ಲ ಕೊಟ್ಟು ಅಂತ ಹೇಳ್ಬಿಟ್ಟು ಈ ರೀತಿ ಕೊಟ್ಟು ಸರ್ ಇವ್ರೇ ಮಾಡಿದ್ದು ಅಂತ ನನ್ನ ಹೇಳಿದಾಗ ಇಲ್ಲಿ ಮಿಸ್ಟೇಕ್ ಆಗೋಗಿರೋದು. ಹಾಗೇನಾಗ್ತಾ ಇರ್ತೋ, ನಮ್ಗೆ ಕೆಟ್ಟ ಹೆಸರು ಬಂದ್ಬಿಡುತ್ತೆ. ಈಗ ನಾವ್ ಎಷ್ಟೇ ನೀಟಾಗಿ ಹೇಳ್ಕೊಂಡು ಎಕ್ಸ್ಪ್ಲೈನ್ ಮಾಡಿ ಅರ್ಥ ಆಗಂಗೆ ಕೂರ್ಸ್ಕೊಂಡು ನಮ್ ಬರ್ದು ಬಿಟ್ಟು ತೋರ್ಸಿ ಬಂದಿರ್ತೀನಿ, ಆದ್ರೂನು ಮಿಸ್ಟೇಕ್ಗಳು ಈ ರೀತಿ ಆಗ್ತಾ ಇರ್ತವೆ. ಈ ರೀತಿ ಮಿಸ್ಟೇಕ್ಗಳು ಆಗ್ಬಾರ್ದು ಪ್ರತಿಯೊಂದು ಹಂತದಲ್ಲೂ. ಈಗ ನಮ್ಗೆ ಈಗ ಕೇಳ್ದು, ಈಗ ನಾವು ವಾಸ್ತು ಸಲಹೆ ಕೊಟ್ಟವ್ರಿಗೆ ಹೋಗಿ ನೋಡ್ಕೊ ಬಂದಾಗ ಅವ್ರು ವಿಡಿಯೋ ಕಾಲ್ ಮಾಡ್ತಾರೆ, ಆಮೇಲೆ ಕಾಲ್ ಮಾಡಿ ಅವ್ರ ಡೌಟ್ಗಳನ್ನ ಕೇಳ್ಕೊತಾರೆ. ನಾವು ಹೇಳ್ತೀವಿ, ರಿಸೀವ್ ಮಾಡಿ ಹೇಳ್ತೀವಿ. ನಮಸ್ಕಾರ ಎಲ್ಲರಿಗೂ, ಶ್ರೀ ವೆಂಕಟೇಶ್ ಗುರುಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗುರುಭ್ಯೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ರಾಯರು ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ. ವೀಕ್ಷಕರೇ, ಈ ದಿನ ನಾನು ಯಾವ ವಿಚಾರದ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ವಾಸ್ತುಗೆ ಹೋಗಿ ಮನೆಗೆ ಎಷ್ಟೇ ಸಲಹೆನ ಉತ್ತಮವಾಗಿ ಕೊಟ್ಟು ಬಂದ್ರು ಆದ್ರೂ ತಪ್ಪು ಮಾಡ್ತಾ ಇದಾರೆ. ಯಾವ ರೀತಿ ತಪ್ಪು ಮಾಡ್ತಾ ಇದಾರೆ, ಈಗ ಅದು ಏನಾಗ್ತದೆ ಅಂತ ಹೇಳಿದ್ರೆ, ಅವರು ಬೇಕು ಅಂತ ತಪ್ಪು ಮಾಡ್ತಾ ಇರೋದಲ್ಲ, ಬೈ ಮಿಸ್ಟೇಕ್ ಆಗಿ ಆಗ್ತಿರೋಂಥ ತಪ್ಪುಗಳು. ಯಾವ ರೀತಿ ತಪ್ಪುಗಳಾಗ್ತದೆ, ಏನಾಗ್ತದೆ, ಹೇಗಾಗ್ತಾ ಇದೆ ತೋರಿಸ್ತೀನಿ ನೋಡಿ. ಇಲ್ಲಿ ಸ್ವಲ್ಪ ಸಮಯ ಪ್ರಜ್ಞೆಯಿಂದಾಗಿ ಮನೆ ಓನರ್ ಪುನಃ ರಿಪೀಟ್ ಕರ್ಸಿರೋದ್ರಿಂದ ಏನಾಯ್ತು, ನಮ್ಗೆ ಪುನಃ ಅದನ್ನ ಸ್ವಲ್ಪ ಚೇಂಜಸ್ ಮಾಡಿ ರೆಡಿ ಮಾಡ್ಕೊಟ್ಟು ಕಟ್ಟು ಹಂತದಲ್ಲಿ ಇತ್ತು ಅದು. ಆಗ ನಾವು ಚೇಂಜಸ್ ಮಾಡ್ಕೊಟ್ಟಿದ್ದೀವಿ ನಾವು ವೀಕ್ಷಕರೇ. ಇಲ್ಲ ಅಂತ ಹೇಳಿದ್ರೆ ಪುನಃ ಅದು ಪ್ರಾಬ್ಲಮ್ ಆಗಿ ಪುನಃ ನಾವು ವಾಸ್ತುಗೆ ಇವ್ರು ಫಸ್ಟ್ ತೋರಿಸಿ ಎಲ್ಲ ನೀಟಾಗಿ ಹೇಳಕ್ ಬಂದಿದೀವಿ. ಆದ್ರೆ ಇವ್ರಿಗೆ ಏನಾಗ್ತದೆ ಅಂದ್ರೆ, ಈಗ ಅದ್ರ ಬಗ್ಗೆ ನಾಲೆಡ್ಜ್ ಇದ್ರೆ ಓಕೆ ಒಪ್ಕೊಬಿಡ್ತಾರೆ, ತಿಳ್ಕೊಂತಾರೆ ನೀಟಾಗಿ. ಒಂದೊಂದ್ ಸ್ವಲ್ಪ ಏನಾಗುತ್ತೆ ಅಂದ್ರೆ, ಬೇರೆ ಕಡೆ ವ್ಯವಹಾರದಲ್ಲಿ ತಲೆ ಬಿಸಿರಿರ್ತಾರೆ. ಈಗ ಮನೆ ಕಟ್ಸೋದ್ರೆ ಇದ್ರ ಬಗ್ಗೆನೇ ಟೆನ್ಷನ್ ಕೊಡಲ್ಲ. ಕಂಟೆಂಟ್ದಾರರಿಗೆ ಒಂದು ಕಂಟೆಂಟ್ ಕೊಟ್ಮೇಲೆ ಏನ್ ಮಾಡ್ತಾರೆ, ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಏನ್ ಮಾಡ್ತಾರೆ, ಅವ್ರಿಗೆ ಹೇಳಿದೀವಲ್ಲ ಅಂತ ಬಿಟ್ಬಿಡ್ತಾರೆ. ಇಲ್ಲ ನಮ್ಗೆ ಕರೆದು ತೋರಿಸಿರ್ತಾರೆ ಒಂದ್ಸರಿ, ನಾವೊಂದ್ಸರಿ ಎಕ್ಸ್ಪ್ಲೇನ್ ಮಾಡಿರ್ತೀವಿ, ಅದ್ರ ಬಗ್ಗೆ ಓಕೆ ಅಂತ ಹೇಳಿರ್ತಾರೆ. ಅದ್ರಲ್ಲಿ ಯಾವ ರೀತಿ ಪ್ರಾಬ್ಲಮ್ಗಳು, ಸಮಸ್ಯೆಗಳನ್ನ ಯಾವ ರೀತಿ ಮಾಡ್ಕೊಂಡಿದ್ದಾರೆ, ಚೇಂಜಸ್ ಇವ್ರೇನೆ ಬೈ ಮಿಸ್ಟೇಕ್ ಆಗಿರೋದು ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ ಏನಾಗಿದೆ ಅಂತ. ಇದು ಸೈಟು. ಈ ಸೈಟ್ ಬಂದು ಅವ್ರ ಮನೆ. ಈ ಮನೇಲಿ ಬಂದು ಏನಾಗಿದೆ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಅವ್ರದ್ದು ನಾರ್ತ್ ಫೇಸಿಂಗು. ಅಂದ್ರೆ ಇಲ್ಲಿ ಡೋರ್ ಕೊಟ್ಟಿರೋದು, ಇಲ್ಲಿ ಡೋರ್ ಇದೆ. ಇದು ಕೆಳಗಡೆ ಗ್ರೌಂಡ್ ಫ್ಲೋರ್ ಮನೆ. ಗ್ರೌಂಡ್ ಫ್ಲೋರ್ ಅಲ್ಲಿ ನಾವೇನ್ ಮಾಡಿದ್ದು, ವಾಯುವ್ಯದಲ್ಲಿ ಇಲ್ಲಿ ಬಂದು ಬಾತ್ರೂಮ್ ಕೊಟ್ಟಿದ್ದು. ಇಲ್ಲಿ ಬಾತ್ರೂಮ್ ಅಲ್ಲಿ ಮಿಸ್ಟೇಕ್ ಇದೆ. ನಾನು ಈಗ ಈ ವಿಡಿಯೋ ಈಗ ಮೊದಲು ವಿಡಿಯೋ ಮಾಡಿದ್ದೀನಿ ಮನೆ ಸ್ಟಾರ್ಟಿಂಗ್ ಹೋದಾಗ. ನಾನು ಈ ವಿಡಿಯೋದು ಪಿನ್ ಆಮೇಲೆ ಲಿಂಕ್ ಹಾಕಿರ್ತೀನಿ ಕಮೆಂಟ್ ಅಲ್ಲಿ, ಜೊತೆಗೆ ಪಿನ್ ಮಾಡಿರ್ತೀನಿ. ಕಮೆಂಟ್ ಅಲ್ಲಿ ಇರುತ್ತೆ ಲಿಂಕು, ಅದರಲ್ಲಿ ವಿಡಿಯೋ ಗೊತ್ತಾಗುತ್ತೆ, ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ. ಆ ಲಿಂಕ್ ಹಾಕಿರ್ತೀನಿ, ಆ ವಿಡಿಯೋದು ಹಳೆ ವಿಡಿಯೋ, ಈ ಮನೆದು ಹಳೆ ವಿಡಿಯೋನ. ಇಲ್ಲಿ ಏನ್ ಮಾಡಿದ್ದು, ನಮ್ಗೆ ಇಲ್ಲಿ ಬಾತ್ರೂಮ್ ಕೊಟ್ಟಿದ್ದು. ಇವ್ರು ಏನ್ ಮಾಡಿದ್ರು, ಬಾತ್ರೂಮ್ ಅಲ್ಲಿ ಇಲ್ಲಿ ಔಟ್ ಸೈಡ್ಗೆ ಒಂದು ದಾರಿ ಕೊಟ್ಟಿದ್ರು. ಔಟ್ ಸೈಡ್ ದಾರಿ ಕೊಟ್ಟು ಏನ್ ಮಾಡಿದ್ರು, ಇಲ್ಲಿ ಪಕ್ಕದಲ್ಲೇ ಡೋರ್ ಕೊಟ್ಟಿದ್ರು. ನಾನೇನ್ ಮಾಡಿದೆ, ಈ ರೀತಿ ಡೋರ್ ಕೊಡಬಾರ್ದು, ಇದು ನೀಚ ಸ್ಥಾನದ ಡೋರ್ ಬರುತ್ತೆ. ಅಂದ್ರೆ ಈ ರೂಮ್ ನೀಚ ಸ್ಥಾನದಲ್ಲಿ ಬರುತ್ತೆ ಡೋರು, ನಿಮ್ಗೆ ಉಚ್ಚ ಸ್ಥಾನದಲ್ಲಿ ಬರ್ಬೇಕು ಡೋರ್ ಅಂತ ಹೇಳಿ ಈ ಡೋರ್ನ ಕ್ಯಾನ್ಸಲ್ ಮಾಡಿಸಿ ಇಲ್ಲಿ ಡೋರ್ ಕೊಟ್ಟಿದ್ದೆ. ಇದು ಕ್ಯಾನ್ಸಲ್ ಮಾಡಿ ಇಲ್ಲಿ ಡೋರ್ ಕೊಡ್ಸಿದ್ದೆ. ಅಂದ್ರೆ ಬಾತ್ರೂಮ್ಗೆ ಒಳಗಡೆ ಎಂಟ್ರಿ ತಗೊಳಕ್ಕೆ ಅಂತ ಡೋರ್ ಕೊಡ್ಸಿದ್ದು. ಇದಾಯ್ತು, ಇಲ್ಲಿ ಹೊರಗಡೆ ಹೋಗಕ್ಕೆ ಡೋರ್ ಕೊಟ್ಟಾಯ್ತು. ಈ ಡೋರಲ್ಲೂ ಮಿಸ್ಟೇಕ್ ಏನಾಗಿತ್ತು ಅಂದ್ರೆ, ಇದು ಒಂದು ಅಡ್ಡ ಗೋಡೆ ಬಂದಿದೆ. ಇಲ್ಲಿ ಒಂದು ಅಡ್ಡ ಗೋಡೆ ಬಂತು. ಇಲ್ಲಿ ಜೊತೆಗೆ ಇಲ್ಲೊಂದು ಗೋಡೆ ಇದೆ, ರೂಮ್ ಇದೆ ಒಳಗಡೆ. ಇಲ್ಲಿ ರೂಮ್ ಇದೆ, ಇಲ್ಲಿ ಎಂಟ್ರಿ. ಇಲ್ಲಿ ಏನ್ ಮಾಡಿದ್ರು,
ಈ ಡೋರ್ ಇಲ್ಲಿರಲಿಲ್ಲ, ಆಕ್ಚುಲಿ ಬಂದು ಇಲ್ಲಿತ್ತು, ಈ ರೀತಿ ಇತ್ತು ಡೋರ್. ಇದು ಇಲ್ಲಿ ಏನಾಯ್ತು, ಡೋರ್ ಬಂದಾಗ ನಮ್ಗೆ ಇದು ಕುತ್ತು ಬರ್ತಾ ಇತ್ತು. ಅಂದ್ರೆ ಇಲ್ಲಿ ನಮ್ಗೆ ದೇವ್ರ ಮನೆ ಇಲ್ಲಿ ಮಾಡ್ಬೇಕಿತ್ತು ನಾವು. ಇಲ್ಲಿ ದೇವ್ರ ಮನೆ ಮಾಡಿದಾಗ ಏನಾಗ್ತದೆ, ಇಲ್ಲಿ ದೇವ್ರ ಮನೆ ಬಂತು, ಈ ಡೋರ್ ಕರೆಕ್ಟಾಗಿ ಸೆಂಟ್ರ್ ಬರ್ತೈತಿ ಇಲ್ಲಿ ಕುತ್ತು. ಅಂದ್ರೆ ನೋಡಿ ಇಲ್ಲಿ ಬಂದಾಗ ಇಲ್ಲಿ ಹೊಡಿತಾ ಇತ್ತು, ಕುತ್ತು ಹೊಡಿತಾ ಇತ್ತು, ಕುತ್ತು ಬರ್ತಾ ಇತ್ತು. ಜೊತೆಗೆ ಏನಾಗ್ತಾ ಇದೆ ನಮ್ಗೆ ಸಮಸ್ಯೆ, ಕುತ್ತು ಬರೋದಲ್ದೇ ಈ ಡೋರು ಈ ಜಾಗದಲ್ಲಿ ಬಂದು ನೀಚ ಸ್ಥಾನದಲ್ಲಿದೆ. ಇದನ್ನ ನಾವು ಚೇಂಜಸ್ ಮಾಡ್ದೋ, ಏನಂತ ಹೇಗ್ ಮಾಡೋದು, ಇದನ್ನ ತೆಗೆದು ಚೇಂಜಸ್ ಮಾಡಿ ಇಲ್ಲಿ ಕೊಟ್ಟು, ಇದು ಮೇನ್ ಡೋರು ಇಲ್ಲಿ ಹೊರಗಡೆ, ಅಂದ್ರೆ ಸೆಕೆಂಡ್ ಡೋರ್. ಇದು ಮೇನ್ ಡೋರ್ ಇಲ್ಲಿದೆ, ಸೆಕೆಂಡ್ ಹೊರಗಡೆ. ಅಂದ್ರೆ ಈಗ ನಾವೆಲ್ಲ ಸಾವು ನೋವು ಬಂದಿರ್ತೀವಿ, ಸ್ನಾನ ಮಾಡ್ಬೇಕು, ಮನೆಯೊಳಗಿಂದ ಬರಕ್ಕೆ ಆಗಲ್ಲ, ನಮ್ಗೆ ಇನ್ನೊಂದು ಡೋರ್ ಬೇಕು ಅಂತ ಹೇಳಿದಾಗ ಹಾಗೇನ್ ಮಾಡಿದ್ರು, ನಾವ್ ಇಲ್ಲಿ ಕೊಟ್ಟು ಡೋರು. ಇದು ಇಲ್ಲಿ ಇದ್ದಿದ್ದು ಆಕ್ಚುಲಿ ಚೇಂಜಸ್ ಮಾಡಾಗಿದೆ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಇದೆಲ್ಲ ಫುಲ್ ರೆಡಿ ಆದ್ಮೇಲೆ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ ಅನ್ನೋದನ್ನ. ಅದಾದ್ಮೇಲೆ ಏನಾಯ್ತು, ನಮ್ಗಿದು ಇಲ್ಲಿ ಬಂದಾಗ ಇದು ದೇವ್ರ ಮನೆಗೆ ಟಚ್ ಆಗಿಲ್ಲ, ಕೂತ್ಪತ್ತ ಇಲ್ಲ ನಮ್ಗಿದು. ಆಮೇಲೆ ಜೊತೆಗೆ ಉಚ್ಚ ಸ್ಥಾನದಲ್ಲಿ ಬಂತು, ದೇವ್ರ ಮನೇಲಿ ಬಂತು ಗಾಡ್. ಇದೆಲ್ಲ ಓಕೆ, ಇದನ್ನ ಸ್ವಲ್ಪ ಸರಿ ಮಾಡಿಸ್ಬಿಟ್ಟು ನೀಟಾಗಿ ಹೇಳ್ಬಿಟ್ಟು ಬಂದಿದ್ದು. ಅದಾದ್ಮೇಲೆ ಏನಾಗಿದೆ ಮಿಸ್ಟೇಕು, ಇದು ಗ್ರೌಂಡ್ ಫ್ಲೋರ್ ಕ್ಲಿಯರ್. ನಮ್ಗೀಗ ಗ್ರೌಂಡ್ ಫ್ಲೋರ್ ಕ್ಲಿಯರ್ ಆಯ್ತು, ಫಸ್ಟ್ ಫ್ಲೋರ್ ಬಂದ್ರು. ಅಂದ್ರೆ ಡೂಪ್ಲೆಕ್ಸ್. ಇದು ಫಸ್ಟ್ ಆಕ್ಚುಲಿ ಬಂದು ಡೂಪ್ಲೆಕ್ಸ್ ಐಡಿಯಾ ಇಲ್ಲ, ಸಿಂಗಲ್. ಅಂದ್ರೆ ಹೊರಗಡೆಯಿಂದ ಮೆಟ್ಲು ಕೊಟ್ಟು ಹೊರಗಡೆ ಒಂದು ಸಪ್ರೇಟ್ ಮೇಲ್ಗಡೆ ಒಂದು ರೂಮ್ ಮಾಡ್ಕೊಳ್ಳೋಣ ಅಂತ ಇದ್ದಿದ್ದು ಐಡಿಯಾ ಮಾಡ್ಕೊಂಡಿದ್ದೀವ್ರು. ಲಾಸ್ಟ್ ಎಲ್ಲ ಹೋದಾಗ ಪ್ಲಾನ್ ಎಲ್ಲ ಚೇಂಜ್ ಆಗಿ ಇನ್ನ ಯಾವ ರೀತಿ ಮಾಡ್ಕೊಳ್ಳೋದು, ಡೂಪ್ಲೆಕ್ಸ್ ಮಾಡ್ಬಿಡೋಣ, ಮನೆ ಒಳಗಿಂದ ಹೋಗಿರ್ಲಿ ಅಂತ ಹೇಳ್ಬಿಟ್ಟು ರೆಡಿ ಮಾಡಿದ್ರು. ಆಯ್ತು ಮಾಡ್ಕೊಳ್ಳಿ ಅಂತ ಹೇಳಿದ್ರು, ಮೆಟ್ಲಿಲ್ ಕೊಟ್ಟಿದ್ವಿ, ಸ್ಟೆಪ್ಸ್ ಇಲ್ಲಿ ಕೊಟ್ಟು. ಇದು ಸ್ಟೆಪ್ಸ್, ಇಲ್ಲಿ ಸ್ಟೆಪ್ಸ್ ಹತ್ಕೊಂಡ್ ಬಂದಾಯ್ತು. ಬಂದ್ಮೇಲೆ ಏನ್ ಮಾಡಿದ್ರು, ಈಗ ಮನೆ ಮೇಲೆ ರೂಮ್ ಮಾಡ್ಬೇಕು. ನನ್ಗೆ ಒಂದ್ಸಲ ಫೋನ್ ಮಾಡಿ ಹೇಳಿದ್ರು, ಸರ್ ಹಿಂಗೆ ಮೇಲ್ಗಡೆ ಒಂದು ಮಾಡೋಣ ಅಂತಿದೀವಿ, ಸ್ಟೆಪ್ ತೋರಿಸಿದ್ರಲ್ಲ ಅಲ್ಲಿ, ರೆಡಿ ಮಾಡ್ಕೊಂಡು ರೂಮ್ ಎಲ್ಲ ಮಾಡ್ತಾ ಇದೀವಿ ಸರ್, ಒಂದ್ಸರಿ ಬಂದು ವಿಸಿಟ್ ಮಾಡ್ಬೇಕು ನೀವು ಅಂತ ಹೇಳಿದ್ರು. ನಮ್ದೇನು ಕಂಪ್ಯೂಸನ್ ಇಲ್ಲ, ನಾವೆಲ್ಲ ಕರೆಕ್ಟಾಗಿ ಮಾಡ್ತಾ ಇದೀವಿ, ಮೇಸ್ತ್ರಿಗೆ ಹೇಳಿದೀವಿ, ಮೇಸ್ತ್ರಿ ಅವರು ಕರೆಕ್ಟಾಗಿ ಮಾಡ್ತಾ ಇದಾರೆ, ಏನ್ ತೊಂದರೆ ಇಲ್ಲ, ಆದ್ರೆ ಒಂದ್ಸರಿ ನೀವು ಬಂದು ನೋಡಿ ಅಂತ ಹೇಳಿದ್ರು. ಸರಿ ಆಯ್ತು, ಹೋಗಿ ನೋಡೋಣ ವಿಸಿಟಿಂಗ್. ಯಾಕೆಂದ್ರೆ ಈಗ ನಾವು ಕಟ್ಟಬೇಕಾದ್ರೆ ನಾವು ಕರೆದಾಗ ಹೋಗಿ ನೋಡೋ ಅಂತದ್ದು ನಮ್ ಧರ್ಮ, ನೋಡ್ಲೇಬೇಕು. ಒಂದ್ಸಲ ಸ್ಟಾರ್ಟಿಂಗ್ ಹೇಳ್ಬಿಟ್ಟು ಇಲ್ಲ ನಾವು ಬರಕ್ಕಾಗಲ್ಲ ಹಾಗೆ ಹೀಗೆ ಅಂತ ನಾವು ಕತೆ ಹೇಳಕ್ ಆಗಲ್ಲ. ಯಾಕೆಂದ್ರೆ ಈಗ ಪುನಃ ಈಗ ಅಲ್ಲಿ ಕಟ್ತಾ ಇದೀವಿ ಬನ್ನಿ ಅಂತ ಹೇಳ್ತಾರೆ. ಯಾಕೆ ಒಂದೊಂದು ದಿನಕ್ಕೂ ಅಲ್ಲಿ ಆ ಮನೆ ಕಂಟ್ರಾಕ್ಟ್ ದರ ಕರ್ಕೊಂಬಂದಿರೋದು 7-8 ಜನ ಕರ್ಕೊಂಬಂದಿದ್ದಾರೆ. ಅವ್ರು ಹೆಚ್ಚು ಕಮ್ಮಿ ಒಂದು ದಿನಕ್ಕೆ ಏನ್ ಮಾಡ್ತಾರೆ, ಫುಲ್ ಗೋಡೆ ಮುಗಿಸೇ ಬಿಡ್ತಾರೆ. ಒಂದು ರೂಮೇ ಒಂದು ಅರ್ಧ, ಅಂದ್ರೆ ಒಂದು 4-5 ಇಟ್ಕೆ ಕಟ್ಟರೆ ಅರ್ಧ ಕಟ್ಬಿಡ್ತಾರೆ. ಎರಡು ದಿನಕ್ಕೆ ಹೆಚ್ಚು ಕಮ್ಮಿ ಫುಲ್ ನಿಂಟು ಲೆವೆಲ್ ತಗೊಂಡು ಹೋಗ್ಬಿಡ್ತಾರೆ ಅವರು. ಅಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ. ನಾವು ಒಂದು ದಿನ ಲೇಟ್ ಮಾಡಿದ್ರು ಅಲ್ಲಿ ಪುನಃ ಗೋಡೆ ಹೊಡೆಯಂತ ಪರಿಸ್ಥಿತಿ ಆಗ್ಬಿಡುತ್ತೆ, ಪ್ರಾಬ್ಲಮ್ ಆಗುತ್ತೆ ಅಂತ. ಸರಿ ಸರ್ ಆಯ್ತು ಅಂತ ಹೋದ್ಮೇಲೆ ಏನಾಗಿದೆ, ಇವ್ರು ಇಲ್ಲಿ ಇಲ್ಲಿ ಬಂದು ಒಳಗಡೆಯಿಂದ ಒಂದು ರೂಮ್ ತಗೊಂಡ್ರು. ರೂಮ್ ಹೇಳ್ತೀನಿ ಈಗ ನೋಡಿ ಯಾವ ರೀತಿ ಬಂದಿದೆ ರೂಮ್. ಇದು ರೂಮ್. ಈ ರೂಮ್ ಎಕ್ಸಾಕ್ಟ್ ಆಗಿ ರೂಮ್ ತಗೊಂಡ್ರು ಕರೆಕ್ಟಾಗಿ ಓಕೆ. ಇಲ್ಲಿ ಏನ್ ಮಾಡಿದ್ರು, ಫುಲ್ಲು ಇದೊಂದು ಬಾತ್ರೂಮ್ ಮಾಡಿದ್ರು. ಫುಲ್ ಅವ್ರು ಮಾಡಿರೋದು ಬಾತ್ರೂಮ್, ಮೊದಲು ಮಾಡಿದ ಹೇಳ್ತೀನಿ ಯಾವ ರೀತಿ ಅಂತ. ಇಲ್ಲಿ ಡೋರ್ ಕೊಟ್ರು, ಬಾತ್ರೂಮ್ ಮಾಡಿ ಡೋರ್ ಕೊಟ್ರು. ಈಗ ಏನ್ ಮಾಡಿದಾರೆ ಇವ್ರದ್ದು ನಾವು ತಪ್ಪು ಅಂತ ಹೇಳಕ್ ಆಗಲ್ಲ. ಕೆಳಗಡೆ ನಾವೀಗ ಈ ಬಾತ್ರೂಮು ಗ್ರೌಂಡ್ ಫ್ಲೋರ್ ಅಲ್ಲಿ ಯಾವ ರೀತಿ ಕೊಟ್ಟಿದ್ದೋ ನಾವು ನೋಡಿ, ಇಲ್ಲಿ ಕೊಟ್ಟು ಗ್ರೌಂಡ್ ಫ್ಲೋರ್ ಇಲ್ಲಿ ಈಗಲೂ ತೋರಿಸ್ಬಿಡ್ತೀನಿ, ನಿಮ್ಗೆ ಅರ್ಥ ಆಗುತ್ತೆ ನೀಟಾಗಿ. ಇದು ಗ್ರೌಂಡ್ ಫ್ಲೋರ್. ಇದು ಇಲ್ಲಿ ಕೊಟ್ಟು ಇಲ್ಲಿ ಬಾತ್ರೂಮ್ ಕೊಟ್ಟು ನಾವು ಡೋರ್ ರೀತಿ ಕೊಟ್ಟು ನಾವು ಇಲ್ಲಿ ಏನಾಗಿದೆ, ಬಾತ್ರೂಮ್ಗೆ ಡೋರ್ ರೀತಿ ಕೊಟ್ಟವಲ್ಲ, ಸೇಮ್ ಟು ಸೇಮ್ ಇವ್ರು ಏನ್ ಮಾಡಿದ್ರು, ಕೆಳಗಡೆ ನೋಡ್ಕೊಂಡ್ರು ವಾಸ್ತುಕ್ ಬಂದಿದೆಲ್ಲ ತೊಂದರೆ ಇಲ್ಲ, ಸಮಸ್ಯೆ ಇಲ್ಲ ಅಂತ ಹೇಳಿ ಇಲ್ಲಿ ಡೋರ್ ಕೊಟ್ರು. ಇಲ್ಲಿ ಡೋರ್ ಒಳಗೆ ತಗೊಂಡ್ರು. ಇಲ್ಲಿ ಈ ಡೋರ್ ತೆಗಿಬೇಕಲ್ಲ, ಈ ಗ್ಯಾಪ್ ಕೊಟ್ರು. ಇಲ್ಲಿ ಡ್ರೆಸ್ಸಿಂಗ್ ಏರಿಯಾ ಅಂತ ಮಾಡ್ಕೊಬಿಡೋಣ, ಇಲ್ಲಿ ಬಾತ್ರೂಮ್ ಆಗುತ್ತೆ ನಮ್ಗೆ ಅಂತ ರೆಡಿ ಮಾಡಿದ್ರು. ಈಗ ಬಾತ್ರೂಮ್ ಅಂತ ಕೊಟ್ಟಾಗ ಏನಾಗಿದೆ ಇಲ್ಲಿ ಸಮಸ್ಯೆ, ಈಗ ನೋಡಿ ಹೊಸದಾಗಿ ಸಮಸ್ಯೆ ಯಾವ ರೀತಿ ಕ್ರಿಯೇಟ್ ಆಗಿದೆ ಸಮಸ್ಯೆ ಅಂತ ಹೇಳ್ತೀನಿ ನಿಮ್ಗೆ. ಇವ್ರು ಸೇಮ್ ಟು ಸೇಮ್ ಮಾಡಿದ್ದಾರೆ, ಇಲ್ಲೂ ಸೇಮ್ ತಗೊಂಡಿದ್ದಾರೆ. ಈಗ ನಾರ್ಮಲ್ ಆಗಿ ಈಗ ಮನೆ ಓನರ್ ನೋಡಿದ್ರು ಅಷ್ಟೇ, ನಾನ್ ನೋಡಿದ್ರು ಅಷ್ಟೇ, ನೀವು ನೋಡಿದ್ರು ಅಷ್ಟೇ, ಯಾರಾದ್ರೂ ನೋಡಿದಾಗ ಕರೆಕ್ಟ್ ಆಗಿ ಇದೆಯಲ್ಲ ಇದು ಅಂತ ಅಲ್ವಾ. ಇದು ಆಲ್ಮೋಸ್ಟ್ ಈಗ ಇವ್ರು ಕೆಳಗಡೆ ಕೊಟ್ಟಂಗೆ ಕೊಟ್ಟಿದೀವಿ, ಇಲ್ಲೂ ಸೇಮ್ ಟು ಸೇಮ್ ಮಾಡಿದಾರೆ, ಕರೆಕ್ಟ್ ಆಗಿ ಇದೆಯಲ್ಲ. ಕಿಟಕಿ ಕೊಟ್ಟಿದ್ದಾರೆ, ಒಂದು ವಿಂಡೋ ಕೊಟ್ಟಿದ್ದಾರೆ, ತೊಂದರೆ ಇಲ್ಲ, ಎಲ್ಲ ಸರಿ ಮಾಡ್ಕೊಂಡಿದ್ದಾರೆ. ಈ ಸೆಂಟ್ರ್ ಮಾಡ್ಕೊಟ್ಟಿರೋದು ಇದು ವಿಂಡೋ. ಇಲ್ಲಿ ಒಂದು ಉಚ್ಚ ಸ್ಥಾನದಲ್ಲಿ ವಿಂಡೋ ಕೊಟ್ಟಿದ್ದಾರೆ. ಎಲ್ಲ ಆಯ್ತು, ರೆಡಿ ಆಯ್ತು. ಹಿಂಗೆ ಮಾಡಿಗೆ ಆಲ್ಮೋಸ್ಟ್ ಎಲ್ಲ ಇಟ್ಕೆ ಇಟ್ಬಿಟ್ಟಿದ್ದಾರೆ, ರೆಡಿ ಮಾಡಿದ್ದಾರೆ. ಇನ್ನೇನು ಇಲ್ಲಿ ಔಟ್ ಸೈಡ್ ಇಟ್ಕೆ ಇಟ್ಟಿದ್ರೆ ಒಳಗಡೆ ಇಟ್ಕೆ ಇಡಬೇಕು. ಔಟ್ ಸೈಡ್ ಅಲ್ಲೇ ಫಿನಿಶಿಂಗ್ ಅಂತ ಎತ್ಬಿಟ್ಟಿದ್ದಾರೆ ಗೋಡೆನ. ಇಲ್ಲಿ ಮಾತ್ರ ಪೆಂಡಿಂಗ್ ಉಳ್ಕೊಂಡಿದ್ದಾರೆ. ಆಗ ನಾನು ಹೋಗಿ ನೋಡಿದ್ಮೇಲೆ ಸರ್ ಈ ರೀತಿ ಬರೋಲ್ಲ ಇಲ್ಲಿ ಅಂತ ಹೇಳಿದೆ ನಾನು.
ಏನಕ್ಕೆ ಏನಕ್ಕೆ ಅಂತ ಹೇಳಿದ್ರೆ ಇದು ಫಸ್ಟ್ ಫ್ಲೋರ್ ಬಂತು ನೋಡಿ, ಇದು ಗ್ರೌಂಡ್ ಫ್ಲೋರ್, ಇದು ಫಸ್ಟ್ ಫ್ಲೋರ್. ಫಸ್ಟ್ ಫ್ಲೋರ್ ಬಂದಾಗ ಏನಾಗುತ್ತೆ, ನಮ್ಗೆ ಟಾಯ್ಲೆಟ್ ಬೇಸನ್ನು ಈ ರೀತಿ ಎಲ್ಲ ಇಟ್ಟಾಗಿಲ್ಲಿ ಹೈಟ್ ಆಗುತ್ತೆ ನಮ್ ಜಾಗ. ಅರ್ಥ ಆಯ್ತಾ? ಈ ರೀತಿ ಹೈಟ್ ಆದಾಗ ನಮ್ಗೆ ಅಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಯಾವ ರೀತಿ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ, ನಮ್ಗೆ ಇದು ಬಂದು ದಕ್ಷಿಣ, ಇದು ಬಂದು ಉತ್ತರ. ಈಗ ಏನಾಗುತ್ತೆ, ಇಲ್ಲಿ ಹೈಟ್ ಆದಾಗ ನಮ್ಗೆ ಜಾಗದಲ್ಲಿ ಇಲ್ಲಿಂದ ನಾವು ಉತ್ತರಕ್ಕೆ ಹತ್ತುತ್ತಾ ಇದೀವಿ. ನಾವು ದಕ್ಷಿಣದಿಂದ ಉತ್ತರಕ್ಕೆ ಹತ್ತುತ್ತಾ ಇದೀವಿ. ಹತ್ತಬಾರ್ದು, ನಾವು ಇಳಿಬೇಕು. ಇಲ್ಲ ಅಟ್ಲೀಸ್ಟ್ 0 ಲೆವೆಲ್ ಮಾಡ್ಬೇಕು. 0 ಲೆವೆಲ್ ಮಾಡಕ್ಕಾಗಲ್ಲ. ಅರ್ಥ ಆಯ್ತಾ? ಈಗ 0 ಲೆವೆಲ್ ಮಾಡಕ್ಕಾಗಲ್ಲ. ಹತ್ತಾ ಇದಾರೆ ಇವ್ರು. ಏನ್ ಮಾಡಿದಾರೆ, ಕೆಳಗಡೆ ಸೇಮ್ ತಗೊಂಡಿದ್ವಿ. ಕೆಳಗಡೆ ತಗೊಂಡಾಗ ನಾವೇನ್ ಮಾಡಿದೀವಿ, ಸರ್ ಈ ಗ್ರೌಂಡ್ ಏನಿದೆ ಇದೇ 0 ಲೆವೆಲ್ ತಗೊಂಡೆ ಮಾಡ್ಬೇಕು, ಹೈಟ್ ಮಾಡಬಾರ್ದು ಅಂತ ಕಂಡೀಷನ್ ಹಾಕಿಟ್ಟಿದೀವಿ. ಅದೇ ಲೆವೆಲ್ಗೆ, ಗ್ರೌಂಡ್ ಫ್ಲೋರ್ ಲೆವೆಲ್ಗೆ ಇದು ಏನ್ ಲೆವೆಲ್ ಇದೆ ಇದೇ ಲೆವೆಲ್ಗೆ ಇದನ್ನು ತಗೊಳ್ತಾರೆ. ಅದು ಸಮಸ್ಯೆ ಇಲ್ಲ. ಇಲ್ಲೇನು ಹೈಟ್ ಆಯ್ತು, ಸೇಮ್ ಟು ಸೇಮ್ ಅಲ್ವಾ. ವಾಸ್ತು ಕಟ್ಟೆ ಹೇಳಿದ್ವಲ್ಲ, ಕೆಳಗಡೆ ನಾವು ಅದೇ ರೀತಿ ಮಾಡಿದೀವಲ್ಲ ಅಂತ ಮೇಸ್ತ್ರಿ ಏನ್ ಮಾಡೋದು ಪಾಪ ಇದೇ ರೀತಿ ತಗೊಂಡ್ರು ಬೈ ಮಿಸ್ಟೇಕ್. ಅದು ನೋಡಿ ಈ ರೀತಿ ಆಗುತ್ತೆ ಸಮಸ್ಯೆ ಹಿಂಗೆ ಅಂತ ನಾವು ಹೋಗಿ ಹೇಳಿದ್ಮೇಲೆ ಅವ್ರಿಗೆ ಅಬ್ಸರ್ವ್ ಆಗಿದ್ದು ಕತೆ ಗೊತ್ತಾಗಿದ್ದು. ಓನರು ಆಗ್ಲೂ ಬಂದ್ರು, ನೋಡಿದ್ರು. ಹೌದಲ್ಲ ಸರ್, ನಾನು ಹಂಗೆ ಅನ್ಕೊಂಡಿದ್ದೆ, ಈ ರೀತಿ ಪ್ರಾಬ್ಲಮ್ ಆಗುತ್ತೆ ನಮ್ಗೆ ಗೊತ್ತೇ ಆಗಿರಲ್ಲ ಸರ್. ಹಿಂಗೆ ನೋಡಿ, ನಾವ್ ಎಷ್ಟೇ ಸಲಹೆನ ಕೊಟ್ಟು ಬಂದ್ರು ನಮ್ಮ ಮನೆ ಕಟ್ಬೇಕಾದ್ರೆ ಈ ರೀತಿ ಮಿಸ್ಟೇಕ್ ನಾವು ಮಾಡ್ಕೊಳ್ತೀವಿ, ನಾವೇನೇ ಮಾಡ್ಕೊಳ್ಳೋದು. ಈಗ ಇವ್ರು ಹೆಂಗೋ ಫಸ್ಟೇ ಓನರ್ ಏನ್ ಮಾಡಿದ್ರು, ಎತ್ತೆತ್ಕೊಂಡು ನಾವ್ ಹೆಂಗೋ ಹೊರಗಡೆ ಕೆಲಸ ಮಾಡ್ತಾ ಇರ್ತೀನಿ ಅಂತ ಹೇಳಿ, ಬನ್ನಿ ಸರ್ ಒಂದ್ಸರಿ ನೋಡ್ಬಿಟ್ಟು ಹೋಗ್ಬಿಡಿ, ಮ್ಯಾಗಡೆ ಕಟ್ತಾ ಇದೀವಿ ಅಂತ ಹೇಳಿದ್ರು. ಓಕೆ, ಈಗೆಲ್ಲ ಕಟ್ಟಿದಾದ್ಮೇಲೆ ಇಲ್ಲಿ ಗೃಹ ಪ್ರವೇಶಕ್ಕೆ ಬನ್ನಿ ಸರ್ ಎಲ್ಲ ಆಗಿದೆ ಅಂತ ನೋಡಿದಾಗ ನಮ್ಗೆ ಈಗ ನಾವು ವಾಸ್ತು ಸಲಹೆ ಕೊಟ್ಟು ಎಲ್ಲ ಕೊಟ್ಟು ಅಂತ ಹೇಳ್ಬಿಟ್ಟು ಈ ರೀತಿ ಕೊಟ್ಟು ಸರ್ ಇವ್ರೆ ಮಾಡಿದ್ದು ಅಂತ ನನ್ನ ಹೇಳಿದಾಗ ಇಲ್ಲಿ ಮಿಸ್ಟೇಕ್ ಆಗೋಗಿರೋದು. ಹಾಗೇನಾಗ್ತಾ ಇರ್ತೋ, ನಮ್ಗೆ ಕೆಟ್ಟ ಹೆಸರು ಬಂದ್ಬಿಡುತ್ತೆ. ಈಗ ನಾವ್ ಎಷ್ಟೇ ನೀಟಾಗಿ ಹೇಳ್ಕೊಂಡು ಎಕ್ಸ್ಪ್ಲೈನ್ ಮಾಡಿ ಅರ್ಥ ಆಗಂಗೆ ಕೂರ್ಸ್ಕೊಂಡು ನಮ್ ಬರ್ದು ಬಿಟ್ಟು ತೋರ್ಸ್ಬಿಟ್ಟು ಬಂದಿರ್ತೀನಿ, ಆದ್ರೂನು ಮಿಸ್ಟೇಕ್ಗಳು ಈ ರೀತಿ ಆಗ್ತಾ ಇರ್ತವೆ. ಈ ರೀತಿ ಮಿಸ್ಟೇಕ್ಗಳು ಆಗ್ಬಾರ್ದು ಪ್ರತಿಯೊಂದು ಹಂತದಲ್ಲೂ. ಈಗ ನಮ್ಗೆ ಈಗ ಕೇಳ್ದು, ಈಗ ನಾವು ವಾಸ್ತು ಸಲಹೆ ಕೊಟ್ಟವ್ರಿಗೆ ಹೋಗಿ ನೋಡ್ಕೊಂಡ್ ಬಂದಾಗ ಅವ್ರು ವಿಡಿಯೋ ಕಾಲ್ ಮಾಡ್ತಾರೆ, ಆಮೇಲೆ ಕಾಲ್ ಮಾಡಿ ಅವ್ರ ಡೌಟ್ಗಳನ್ನ ಕೇಳ್ಕೊತಾರೆ. ನಾವು ಹೇಳ್ತೀವಿ, ರಿಸೀವ್ ಮಾಡಿ ಹೇಳ್ತೀವಿ. ಒಂದೊಂದ್ ಟೈಮ್ ಸಮ್ ಟೈಮ್ ನಾವು ರಿಸೀವ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಇನ್ನೊಂದು ವಾಸ್ತು ವಿಸಿಟ್ ಅಲ್ಲಿ ಇದ್ದಾಗ ಫೋನ್ ಸೈಲೆಂಟ್ ಅಲ್ಲಿ ಹಾಕ್ಬಿಟ್ಟು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀವಿ. ಯಾಕಂದ್ರೆ ಈ ಮಧ್ಯದಲ್ಲಿ ಫೋನ್ ಬರ್ತಾ ಇದ್ದಾಗ ನಮ್ಗೆ ಏನಾದ್ರೆ ಕಿರಿಕಿರಿ ಆಗ್ತಾ ಇರ್ತದೆ, ಅವ್ರಿಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಕ್ಕಾಗಲ್ಲ ಒಂದ್ಸಮ. ಆಗ ಅವ್ರಿಗೂ ಇರಿಟೇಟ್ ಆಗ್ತಾ ಇರ್ತದೆ, ಅವ್ರು ಹೇಳ್ಕೊಳಕ್ ಆಗಲ್ಲ. ಆದ್ರೆ ಅವ್ರಿಗೆ ಇರಿಟೇಟ್ ಆಗ್ತದೆ, ಏನಪ್ಪ ಇವ್ರು ಸಣ್ಣ ಫೋನ್ ಬರ್ತಾ ಇರ್ತಾವಲ್ಲ ಅಂತ. ಹಂಗಾಗಿ ನಾವು ಸೈಲೆಂಟ್ ಅಲ್ಲಿ ಹಾಕ್ಬಿಟ್ಟು ಏನ್ ಮಾಡ್ತೀವಿ, ಅವ್ರು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ಅದಾದ್ಮೇಲೆ ನೆಕ್ಸ್ಟ್ ಕಾಲ್ ಮಾಡ್ತೀವಿ ನಾವು ಫ್ರೀ ಆದ್ಮೇಲೆ. ಒಬ್ರು ಏನಂಕ ಮಾಡ್ತಾರೆ, ನಾವು ಕಾಲೇ ರಿಸೀವ್ ಮಾಡ್ತೇವಲ್ಲಪ್ಪ ಏನಪ್ಪ ಹಂಗಂತ ತಿಳ್ಕೊಬಿಡಿ. ನಾವ್ ಈ ರೀತಿ ಬಿಸಿ ಇದ್ದಾಗ ಎತ್ತಕ್ಕಾಗಲ್ಲ. ಈ ರೀತಿ ಇದ್ದಾಗ ನಾವು ಚೇಂಜಸ್ ಯಾವ ರೀತಿ ಮಾಡುದು ಅಂತ ಹೇಳ್ತೀವಿ ಕೇಳಿ. ಈಗ ಇಲ್ಲಿ ಏನ್ ಮಾಡ್ದು, ಇದೇ ಬಾತ್ರೂಮ್ ಸೇಮ್, ನಾವೇನು ಚೇಂಜ್ ಮಾಡಿಲ್ಲ. ಇಲ್ಲಿ ಬಾತ್ರೂಮ್ ಕೊಟ್ರು, ಈ ರೀತಿ ಅಡ್ಡ ಗೋಡೆ ಹಾಕ್ಸ್ಬಿಟ್ಟು ಎಂಟ್ರಿನ ಇಲ್ಲಿ ಒಂದ್ 4 ಇಂಚ್ ಬಿಟ್ಟು ಕೊಟ್ಟ ಡೋರ್. ಈಗೇನಾಯ್ತು, ಸಿಂಪಲ್. ಅವ್ರು ಏನ್ ಮಾಡಿದ್ರು ಅಷ್ಟರಲ್ಲಿ ನಾವು ಮಾಡೋದು ತಗೊಂಡು ಡೋರ್ ಇಲ್ಲೇ ಇಟ್ಟಿದೀವಿ, ಏನೂ ಚೇಂಜ್ ಮಾಡಿಲ್ಲ. ಸೇಮ್ ಟು ಸೇಮ್ ಗೋಡೆ ಬಂತು. ಇಲ್ಲಿ ಎಂಟ್ರಿ ಇದ್ದಿದ್ನ ಇಲ್ಲಿ ಇವರು ಈ ರೀತಿ ಇಲ್ಲಿ ಒಳಗಡೆ ಎಂಟ್ರಿ ಕೊಟ್ಟಿರಂದ್ರೆ ದಕ್ಷಿಣದಿಂದ ಉತ್ತರಕ್ಕೆ ಹತ್ತುತ್ತಾ ಇದ್ರು. ನಾವೇನ್ ಮಾಡ್ದು, ಪೂರ್ವದಿಂದ ಪಶ್ಚಿಮಕ್ಕೆ ಹತ್ತಂಗ್ ಮಾಡ್ದು. ಸಿಂಪಲ್. ಈಗ ನಮ್ಗೆ ಈ ಜಾಗ ಹೈಟ್ ಆಯ್ತು, ಹೈಟ್ ಆದ್ರೂ ನಮ್ಗೆ ಪ್ರಾಬ್ಲಮ್ ಇಲ್ಲ. ಪಶ್ಚಿಮ ಹೈಟ್ ಆಗ್ಬೋದು, ಇಲ್ಲಿ ಬಂದು ಪೂರ್ವ ಡೌನ್ ಆಯ್ತು, ಇಳಿತಾ ಇದಾರೆ. ಇಲ್ಲಿ ನಾವು ಇಲ್ಲಿಂದ ದಕ್ಷಿಣದಿಂದ ಉತ್ತರಕ್ಕೆ ಹತ್ತಿದಾಗ ಈ ರೂಮಲ್ಲಿ ಇರೋಂಥವ್ರಿಗೆ ಅಲ್ಲಿ ಆ ಬಾತ್ರೂಮ್ ನ ಯೂಸ್ ಮಾಡ್ದಂಗ್ ಬಂದಂಗ ಸಮ್ ಟೈಮ್ಸ್ ಕಳೆದಂಗ್ ಏನಾಗುತ್ತೆ, ತುಂಬಾ ದಿನ ಆದಂಗೆಲ್ಲ ಪ್ರಾಬ್ಲಮ್ಗಳು, ಹಾಸ್ಪಿಟ್ಲ್ ಖರ್ಚುಗಳು, ಸಮಸ್ಯೆಗಳು, ಅನಾರೋಗ್ಯ, ಈ ರೀತಿ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಅನಾರೋಗ್ಯಕ್ಕೆ ಮಾಡ್ಕೊಡುತ್ತೆ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ನಾವು ಇಲ್ಲಿ ಯೂಸ್ ಮಾಡ್ತಾ ಇರ್ತೀವಲ್ಲ, ಹತ್ತುತ್ತಾ ಇರ್ತೀವಿ, ಮೇಲೆ ಹತ್ತದಂಗೆ ನಮ್ಗೆ ಮೈನಸ್ ಆಯ್ತಾ ಬರುತ್ತೆ. ಅದು ಈ ರೀತಿನ ಚೇಂಜಸ್ ಮಾಡ್ದು. ಇಲ್ಲಿ ಇಳಿದು ಬಂದಾಗ ಸರ್ ಇಲ್ಲಿ ಏನಿದೆ ಸ್ಕ್ರೀನ್ ಹಾಕೊಳ್ಳಿ, ಡ್ರೆಸ್ಸಿಂಗ್ ಏರಿಯಾ, ಇಲ್ಲಿ ಒಳಗಡೆ ಬಂದು ಡೋರು, ಅಲ್ಲಿ ಖಾಲಿ ಬಿಟ್ಟು ಸಿಂಪಲ್. ಇವ್ರು ಏನ್ ಮಾಡಿದ್ರು, ಪೂರ್ತಿ ಡೋರ್ ಕೊಟ್ಟು ಪೂರ್ತಿ ಹೈಟ್ ಮಾಡಿ, ಇವ್ರ ಐಡಿಯಾ ಇದ್ದಿದ್ದು ಆಕ್ಚುಲಿ ಪೂರ್ತಿ ಹೈಟ್ ಮಾಡಿ, ಈಚೆ ಸೈಡ್ ಒಳಗಡೆ ಎಲ್ಲ ಈಚೆ ಸೈಡ್ ಡ್ರೆಸ್ಸಿಂಗ್ ಏರಿಯಾ, ಈಚೆ ಸೈಡ್ ಬಂದು ಬಾತ್ರೂಮು ಅನ್ನಂಗ್ ಮಾಡಿದ್ರು. ಅದು ಫುಲ್ ಮೈನಸ್ ಆಗ್ತಾ ಇತ್ತು. ಈಗ ನಾವ್ ಹಿಂಗ್ ಕೊಟ್ಟು ಇದು ಬಾತ್ರೂಮ್ ಹೊರಗಡೆ ಬಂದು ಡ್ರೆಸ್ಸಿಂಗ್ ಏರಿಯಾ, ಇದು ಡೋರು, ಉಚ್ಚ ಸ್ಥಾನದಲ್ಲಿ ಹತ್ತಬಹುದು. ಈಗ ಪೂರ್ವದಿಂದ ಪಶ್ಚಿಮಕ್ಕೆ ಹತ್ತುತ್ತಾ ಇದ್ದಾರೆ. ಅದಾದ್ಮೇಲೆ ಏನಾಗಿದೆ, ಇದು RCC ಮೇಲೆ ಫುಲ್ ಸ್ಲ್ಯಾಬ್. ಇದ್ರೆ ಕನ್ಫ್ಯೂಸ್ ಆಗುತ್ತೆ, ಇದು ತೆಗೆದುಬಿಡ್ತೀನಿ. ಇದೇನಾಯ್ತು, ಫುಲ್ RCC ಇದು, ಫುಲ್ ಮೇಲ್ಗಡೆ ಫಸ್ಟ್ ಫ್ಲೋರ್ ಡ್ಯೂಪ್ಲೆಕ್ಸ್ ಒಳಗಡೆಯಿಂದ ಬರ್ತಾರೆ ಮನೆ. ಇಲ್ಲಿ ಒಂದು ಡೋರು, ಇಲ್ಲಿ ಒಂದು ಕಿಟಕಿ, ವಿಂಡೋ ಡೋರು, ಇದ್ರ ಆಪೋಸಿಟ್ ಫುಲ್ ಇಲ್ಲಿ ಶೀಟ್ ಹಾಕಿ ಕವರ್ ಆಗುತ್ತೆ. ಇಲ್ಲೇನಾಗುತ್ತೆ, ಇಲ್ಲೆಲ್ಲ ಬಂದು ಈ ರೀತಿ ಎಲ್ಲ ಬಂದು ಕ್ಲೋಸಿಂಗ್ ಏರಿಯಾ ಫುಲ್ ಕ್ಲೋಸ್ ಆಗುತ್ತೆ, ಅಂದ್ರೆ ಗ್ರಿಲ್ಸ್ ಹಾಕ್ಬಿಟ್ಟು ಕ್ಲೋಸ್ ಮಾಡೋಂಥದ್ದು. ಇಲ್ಲಿ ಇದ್ರ ಆಪೋಸಿಟ್ ಬಂದು ದೊಡ್ಡದು ವಿಂಡೋ. ಸೇಮ್ ವೆಂಟಿಲೇಷನ್ ಯಾವ ರೀತಿ ಅಂದ್ರೆ, ಒಂದು ಡೋರ್, 3 ಡೋರ್ ತೆಗೆದ್ಬಿಟ್ರೆ
ಒಳಗಡೆ ಎನರ್ಜಿ ವಿತ್ ಇನ್ ಸೆಕೆಂಡ್, ಫ್ಯೂ ಸೆಕೆಂಡ್ ಅಲ್ಲಿ ಬಂದ್ಬಿಡ್ಬೇಕು ಹಿಂಗೆ. ನಮ್ಗೆ ವೆಂಟಿಲೇಷನ್ ಎಲ್ಲಿ ಡಿಸ್ಟರ್ಬ್ ಆಗದಾಗ ಇರ್ತೀವಿ ಕೊಟ್ಟಿದೀವಿ. ಅಂದ್ರೆ ದೊಡ್ಡದು ವಿಂಡೋ, ಡೋರು, ಚಿಕ್ಕದು ವಿಂಡೋ ಸಿಂಗಲ್. ಯಾಕೆಂದ್ರೆ ನಮ್ಗೆ ಪೂರ್ವದಲ್ಲಿ ದೊಡ್ಡದಾಗಿರ್ಬೇಕು, ಇಲ್ಲಿ ಡೋರು, ಇಲ್ಲಿ ಲಾಸ್ಟ್ ಬಂದು ಪಶ್ಚಿಮದಲ್ಲಿ ಚಿಕ್ಕದು ವಿಂಡೋ ಆಗ್ಬೇಕು. ಹಂಗಾಗಿ ಸಿಂಗಲ್ ವಿಂಡೋ ಕೊಡ್ಸಿದೀವಿ. ಅದಾದ್ಮೇಲೆ ಇದೊಂದು ಎಕ್ಸ್ಟ್ರಾ ಬೇಕಂದ್ರೆ ಇಲ್ಲೊಂದು ವಿಂಡೋ ಕೊಟ್ಟು, ಅದಾದ್ಮೇಲೆ ಏನಾಗಿದೆ ನೆಕ್ಸ್ಟ್ ಏನಾಯ್ತು, ಇಲ್ಲಿ ಬಂದಾಗ ಅಡ್ಡ ಬಂದಾಗ ಇದು ಫುಲ್ ಖಾಲಿ, ಅಂದ್ರೆ ನಾರ್ತ್ ಫುಲ್ ಖಾಲಿ ಆಯ್ತು. ಇಲ್ಲೂ ಈ ಏರಿಯಾನು ಖಾಲಿನೇ ಇದೆ. ಇವ್ರಿಗೆ ಏನಂದ್ರೆ ಇಲ್ಲಿಗೆ ಸೇಫ್ಟಿ ಬೇಕು ಅನ್ನೋ ಉದ್ದೇಶಕ್ಕೆ ಗ್ರಿಲ್ಸ್ ಹಾಕ್ಬಿಟ್ಟು ಕ್ಲೋಸಿಂಗ್ ಮೇಲೆಲ್ಲ ಫುಲ್ ಶೀಟ್ ಬರುತ್ತೆ. ಇದಾದ್ಮೇಲೆ ಏನ್ ಮಾಡೋದು, ಇಲ್ಲಿಗೆ ಸಿಂಗಲ್ ವಿಂಡೋ ಫುಲ್ ಉದ್ದುದು. ಇದ್ರದ್ದು ಆಪೋಸಿಟ್ ಬಂದು ಇಲ್ಲಿ ನಮ್ಗೆ ಡೋರು, ಅಂದ್ರೆ ವಿತ್ ಡೋರು ನಮ್ಗೆ ದೊಡ್ಡದಾಗಿ ಸಿಗುತ್ತೆ. ಡೋರ್ ವಿತ್ ವಿಂಡೋ ಅಟ್ಯಾಚ್ ಆಗಿ ಬರುತ್ತೆ ಇಲ್ಲಿ ನಮ್ಗೆ. ಅಂದ್ರೆ ಇದು ಹೆಚ್ಚು ಕಮ್ಮಿ ಒಂದು 5 ಅಡಿ ಬಂದ್ರೆ ಇದು ನಮ್ಗೆ ಸಿಂಗಲ್ ಒಂದು ಕಾಲಡಿಲಿ ಕೊಟ್ಟಿದೀವಿ. ಅಂದ್ರೆ ವಿಂಡೋ ಇಲ್ಲಿ ಏನ್ ಮಾಡಿದೀವಿ, ವಿಂಡೋದಲ್ಲಿ ಓಪನ್ ಕೊಟ್ಟಿಲ್ಲ, ಗ್ಲಾಸ್ ಅಲ್ಲಿ ಕ್ಲೋಸಿಂಗ್, ಬೆಳಕು ಬರ್ಬೇಕು ನಮ್ಗೆ. ಅಂದ್ರೆ ಇದು ದಕ್ಷಿಣ ಓಪನ್ ಆಗಬಾರ್ದು ನಮ್ಗೆ ಅನ್ನೋ ಉದ್ದೇಶಕ್ಕೆ ಇಲ್ಲಿ ಕೊಟ್ಟಿದೀವಿ. ಇಲ್ಲಿ ವೆಂಟಿಲೇಷನ್ ಈ ರೀತಿ ಕೊಟ್ಟಿದೀವಿ. ಈ ರೀತಿ ಚೇಂಜಸ್ ಮಾಡ್ಬಿಟ್ಟು ಡೈರೆಕ್ಷನ್ ಕೊಟ್ಟು ಈ ಇಲ್ಲಿದ್ದು ಇದು ಚೇಂಜಸ್ ಮಾಡಿ ಇದೆಲ್ಲ ಈ ಸೈಡ್ ಎಲ್ಲ ಕೊಟ್ಟಿದ್ರು. ಅದ್ ಬೇಡ ಸರ್ ನಮ್ಗೆ ಸ್ಟ್ರೈಟೇ ಕೊಡಿ, ಹಿಂಗೆ ಉತ್ತರದಕ್ಕೆ ಮಧ್ಯಭಾಗಕ್ಕೆ ನಮ್ ಡೋರ್ ಸಿಗುತ್ತೆ ಅಂತ ಹೇಳಿ ಉದ್ದೇಶಕ್ಕೆ ಇಲ್ಲಿ ಕೊಡ್ಸಿ ನಾವು ರೆಡಿ ಮಾಡಿಸ್ತಿದ್ನ. ಯಾಕೆಂದ್ರೆ ನಮ್ಗೆ ವೆಂಟಿಲೇಷನ್ ಹಿಂಗೆ ನೀಟಾಗಿ ಕ್ರಾಸ್ ವೆಂಟಿಲೇಷನ್ ಆಗುತ್ತೆ, ಹಿಂಗೆ ಡೈರೆಕ್ಟ್ ಹಿಂಗ್ ವೆಂಟಿಲೇಷನ್ ಬರುತ್ತೆ, ಹಿಂಗೂ ವೆಂಟಿಲೇಷನ್ ಬರುತ್ತೆ. ಹಂಗಾಗಿ ಈ ರೀತಿ ಚೇಂಜಸ್ ಮಾಡ್ದು ನೋಡಿ. ನಾವು ಎಷ್ಟೇ ಜಾಗರೂಕರಾಗಿ ಏನೇ ಮಾಡ್ಕೊಂಡು ನಾವು ಒಂದೊಂದ್ಸರಿ ನಾವ್ ಎಷ್ಟೇ ವಾಸ್ತಿಗೆ ನಾವು ತಗೊಂಡು ನಾವು ಸಲಹೆ ಕೊಟ್ಟು ಬಂದ್ರು ಈ ರೀತಿ ಮಿಸ್ಟೇಕ್ಗಳನ್ನ ಆಗುತ್ತೆ. ಈಗ ಆಲ್ಮೋಸ್ಟ್ ಸುಮಾರು ತುಂಬಾ ಮನೆಗಳಲ್ಲಿ ಏನ್ ಮಾಡ್ತಾ ಇರ್ತಾರೆ ಇವರು. ಈಗ ನಾನು ಈಗ ಕೇಳಿದೆ ನಿಮ್ಗೆ ಹೆಂಗ್ ಐಡಿಯಾ ಬಂತು ಸರ್ ಇದು ಅಂತ ಕೇಳಿದ್ರೆ ಅವ್ರೇ, ನಾನು ಸುಮಾರು ಮನೆ ಕಟ್ಟಿದೀವಿ ಸರ್, ಆಲ್ಮೋಸ್ಟ್ ಎಲ್ಲ ಹಿಂಗೆ ಮಾಡಿದೀವಿ ಸರ್, ಈ ರೀತಿ ನಮ್ಗೆ ಅಬ್ಸರ್ವ್ ಆಗಿಲ್ಲ, ನೀವು ಹೇಳಿದ್ಮೇಲೆ ಗೊತ್ತಾಗಿದೆ ಸರ್ ಈಗ ಅಂತ ಹೇಳಿದ್ರು ಅವರು ಮೇಸ್ತ್ರಿ. ಈಗ ಅವ್ರದ್ದು ನಾವು ತಪ್ಪು ಇವು ತಪ್ಪು ಅಂತ ಹೇಳಕ್ಕಾಗಲ್ಲ. ಕೆಳಗಡೆ ಏನ್ ಕೊಟ್ಟೋ ಸೇಮ್ ಮೇಲ್ಗಡೆ ಹಂಗೆ ಎತ್ಕೊಂಡ್ರು ಅವರು, ವಾಸ್ತು ಹಿಂಗೆ ಬರ್ಬೇಕು, ಈ ವಾಯು ಮೂಲೆ ತಗೊಂಡ್ರು ಕರೆಕ್ಟಾಗಿ ಮಾಡಿದ್ರು. ಆದ್ರೆ ಈ ರೀತಿ ಮಿಸ್ಟೇಕ್ ಆಗುತ್ತೆ, ಹಿಂಗ್ ಪ್ರಾಬ್ಲಮ್ ಆಗುತ್ತೆ ಅಂತ ಅವ್ರಿಗೂ ಆಕ್ಚುಲಿ ಗೊತ್ತಿಲ್ಲ. ಈ ರೀತಿ ಸಣ್ಣ ಪುಟ್ಟ ಮಿಸ್ಟೇಕ್ಗಳನ್ನ ನಾವ್ ಏನೇ ಕೊಟ್ರು ಇದೊಂದು ಉದಾಹರಣೆ ಅಷ್ಟೇ. ಇನ್ನೇ ಮಾಡಿರ್ತಾರೆ, ನಾವು ವಾಸ್ತು ಕರೆಕ್ಟಾಗಿ ನಾವು ರೆಡಿ ಮಾಡ್ಬಿಟ್ಟು ನೀಟಾಗಿ ನೋಡಿ ಸರ್ ಇಷ್ಟಲ್ಲೇ ಬರ್ಬೇಕು, 4 ಮೂಲೆ ಮಾಡಿಕೊಳ್ಳಿ, ಹಿಂಗ್ ಮಾಡ್ಕೊಳ್ಳಿ ಅಂತ ಹೇಳಿ ಬಂದ್ರು ಅಲ್ಲೇ ಏನ್ ಮಾಡ್ತಾರೆ, ಪುನಃ ಎಕ್ಸ್ಟ್ರಾ ಏನೋ ಜಾಗ ಇದೆ ಅಂತ ಎಕ್ಸ್ಟ್ರಾ ಹೇಳ್ಕೊಳಕ್ ಹೋಗೋದು. ಆಮೇಲೆ ಇದು ಇಷ್ಟು ಇಲ್ಲಿ ಮಿಸ್ಟೇಕ್, ಇಲ್ಲಿ ಇವ್ರು ಏನ್ ಮಾಡಿದ್ರು, ಇಲ್ಲಿ ಹೊರಗಡೆ ಖಾಲಿ ಜಾಗ, ಇಲ್ಲಿ ಜಾಗ ಇದೆ, ಇಷ್ಟರಲ್ಲಿ ಖಾಲಿ ಜಾಗ ಇದೆ. ಇವ್ರಿಗೆ ಹೊರಗಡೆ ಔಟ್ ಸೈಡ್ ನಾನು ಎಲ್ಲಾ ವಿಡಿಯೋದಲ್ಲಿ ಹೇಳ್ತಾ ಇದೀನಿ, ನಮ್ಗೋಸ್ಕರ ಅಲ್ಲ, ಔಟ್ ಸೈಡ್ ಬಂದವ್ರಿಗೆ ಹೊರಗಡೆಗೋಸ್ಕರ ಮಾಡಿ ನಮ್ಮ ಮನೇಲಿ ನಾವು ಪ್ರಾಬ್ಲಮ್ ಮಾಡ್ಕೊತಾ ಇದೀವಿ. ನಮ್ಮ ಮನೆಯಲ್ಲಿ ನಾವು ನಷ್ಟ ಅನುಭವಿಸ್ತಾ ಇದೀವಿ, ಆರೋಗ್ಯ ಸಮಸ್ಯೆನ ತಂದ್ಕೊತಾ ಇದೀವಿ. ಯಾವ ರೀತಿ ಅಂದ್ರೆ ಇಲ್ಲಿ ಖಾಲಿ ಜಾಗ ಇದೆಯಲ್ಲ, ಇವ್ರ ಐಡಿಯಾ ಏನ್ ಗೊತ್ತೆ, ಖಾಲಿ ಜಾಗದಲ್ಲಿ ಇಲ್ಲಿ ಹೊರಗಡೆ ಔಟ್ ಸೈಡ್ ಅಲ್ಲ ಬಾತ್ರೂಮ್ ಮಾಡ್ಬಿಡೋಣ ಅಂತ, ಟಾಯ್ಲೆಟ್ ಹೊರಗಡೆ ಬಂದವ್ರಿಗಾಗುತ್ತೆ ಅಂತ. ಇವ್ರದ್ದು ಎಂಟ್ರಿ ಹಿಂಗೆ ನಾರ್ತು, ಹಿಂಗೆ ಹಿಂದೆ ಮೂಲೆಯಲ್ಲಿ ಆಗುತ್ತಲ್ಲ ಅಂತ ಅವ್ರು ಹೇಳಿದ್ರು. ಅದನ್ನು ನಮ್ಗೆ ಇಲ್ಲ ಸರ್ ಕೊಡಕ್ಕೆ ಬರಲ್ಲ, ಕ್ಯಾನ್ಸಲ್ ಮಾಡ್ಬಿಡಿ ಇಲ್ಲಿ ನೀವು ಅಂತ ಹೇಳಿದ್ರು. ಇಲ್ಲಿ ನಾನು ಕೊಡಲ್ಲ, ನಾನು ಒಪ್ಕೊಳ್ಳಲ್ಲ, ಇದಾಗಂಗೆ ಇಲ್ಲ ಅಂತ ಕ್ಯಾನ್ಸಲ್ ಮಾಡ್ತಾರೆ. ಅದೊಂದು ಅದು ಅವ್ರದ್ದು ಒಟ್ಟಲ್ಲಿ ಅವ್ರಿಗೆ ಏನೇನು ಐಡಿಯಾ ಬರುತ್ತೆ ಎಲ್ಲ ಹೇಳಿದ್ರೆ ನೀಟಾಗಿ ಹೇಳೋ ಸದ್ಯಕ್ಕೆ ಹೇಳ್ಬಿಟ್ಟು ಅವ್ರದ್ದು ಮನಸ್ಸಲ್ಲಿರೋದು ಡೌಟ್ ನ ಹೇಳಿದ್ಮೇಲೆ ನಾವು ಕ್ಲಿಯರ್ ಮಾಡ್ಕೊಂಡು ಕೊಟ್ಟಿದ್ವಿ. ಇದನ್ನ ಬೇರೆ ಕಡೆ ಕೊಟ್ಟಿದೀವಿ, ಚೇಂಜಸ್ ಮಾಡಿ ಬೇರೆ ಕಡೆ ಕೊಟ್ಟಿದ್ದೀನಿ. ಅವ್ರಿಗೆ ಉಪಯೋಗ ಔಟ್ ಸೈಡ್ ಜನಗಳು ಬಂದವರೆಗೂ ಯೂಸ್ ಆಗ್ಲಿ ಅನ್ನೋ ಉದ್ದೇಶ. ಯಾಕೆಂದ್ರೆ ಈಗ ಯಾರೇ ಬಂದ್ರು ಈಗ ಔಟ್ ಸೈಡ್ ಜನಗಳಿಗೆ ಈಗ ಸಡನ್ ಮನೆಯೊಳಗೆ ಹೋಗ್ಬೇಕು, ಹಿಂಗ್ ಕಳಿಸ್ಬೇಕು ಅಂದ್ರೆ ಅವ್ರಿಗೂ ಒಂಥರ ಮುಜುಗರ ಆಗುತ್ತೆ, ಇವ್ರಿಗೂ ಒಂಥರ. ಈಗ ಬಂದವ್ರಿಗೂ ಕೇಳಕ್ಕಾಗಲ್ಲ ಸರ್ ಇಲ್ಲಿದೆ ರೆಸ್ಟ್ ರೂಮ್ ಹಂಗೆ ಹಿಂಗೆ ಅಂತ ಕೇಳಕ್ಕಾಗಲ್ಲ. ಈಗ ನಾವು ಪಬ್ಲಿಕ್ ಅಲ್ಲಿ ಹೋಗೋದೇ ಒಂಥರ, ಈಗ ಮನೆಗಳಲ್ಲಿ ಹೊಟ್ಟು ಹೋದಾಗ ಇವ್ರಿಗೂ ನಾಚಿಕೆ ಮುಜುಗರ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಔಟ್ ಸೈಡ್ ಬೇಕು ಅಂತ ಮಾಡ್ತಾ ಇದಾರೆ. ಒಂದಿದ್ರೆ ಅವ್ರು ಫ್ರೀ ಆಗಿ ಹೊಟ್ಬರ್ತಾರೆ ಅಂತ ಇದನ್ನ ನಾವು ಕ್ಯಾನ್ಸಲ್ ಮಾಡಿಸಿ ಬೇರೆ ಕಡೆ ಔಟ್ ಸೈಡ್ ಕೊಟ್ಟಿದ್ದೀನಿ ಇನ್ನೊಂದು ಜಾಗದಲ್ಲಿ. ಇದು ಒಂದು ಕಾಂಪೌಂಡ್ ಹಾಕ್ಸಿ ಬೇರೆ ಸಪ್ರೇಟ್, ಅವೆಲ್ಲ ಸುಮಾರು ಪ್ರೊಸೆಸಿಂಗ್ ಇದೆ. ಅದನ್ನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಈಗ ಇದ್ರದ್ದು ಮನೆದೊಂದು ವಿಡಿಯೋ ಇದೆ, ಈ ರೀತಿ ಪಿನ್ ಮಾಡಿರ್ತೀನಿ ನೋಡಿ, ಅದ್ರಲ್ಲಿ ವಿಡಿಯೋ ಸಿಗುತ್ತೆ ನಿಮ್ಗೆ. ಅದ್ರಲ್ಲಿ ಫಸ್ಟ್ ಒಂದು ವಿಡಿಯೋ ಮಾಡಿ ಸ್ಟಾರ್ಟಿಂಗ್ ಹೇಳಿದ್ದೀನಿ ಮಿಸ್ಟೇಕ್ ಇದೆ ಚೇಂಜಸ್ ಮಾಡಿರೋದು, ಅದೆಲ್ಲ ಚೇಂಜಸ್ ಮಾಡಿದ್ದಾರೆ. ಡೋರ್ ಎಲ್ಲ ಹೊಡೆದು ಚೇಂಜ್ ಮಾಡಿ ನೀಟಾಗಿ ಎಲ್ಲ ಪರ್ಫೆಕ್ಟ್ ಆಗಿ ಮಾಡ್ಕೊಂಡಿದ್ದಾರೆ. ಮೆಟ್ಲಿಲ್ ಕೊಟ್ಟು ಈ ರೀತಿ ನಮ್ಗೆ ಏನಾಯ್ತು, ಇದು ಫುಲ್ಲು ಈ ಏರಿಯಾ ಬಂದು ಗ್ರಿಲ್ಸ್ ಅಲ್ಲಿ ಅಂದ್ರೆ ಓಪನ್ ಇರುತ್ತೆ, ಅಂದ್ರೆ ಫುಲ್ ಕ್ಲೋಸಿಂಗ್ ಏನಿರಲ್ಲ, ಫುಲ್ ಗಾಳಿ ಬೆಳಕು ಬರೋಂಥದ್ದು ಓಪನ್ ಆಗಿ ಕೊಟ್ಟಿರ್ತಾರೆ. ಇಲ್ಲಿ ಗೇಟ್ ಕಬ್ಬಣದ್ದು ಇರುತ್ತೆ, ಕಬ್ಬಣದ ಗೇಟ್ ಮಾಡಿಸ್ಕೊಂಡು ಗಾಳಿ ಬೆಳಕೆಲ್ಲ ನೀಟ್ ಚೆನ್ನಾಗಿ ಬರುತ್ತೆ. ಕ್ಲೋಸ್ ಮಾಡಿಲ್ಲ ಇದನ್ನ. ಇದು ಅಷ್ಟೇ ಓಪನ್ ಏರಿಯಾ, ಇದು ಅಷ್ಟೇ ಫುಲ್ ಓಪನ್ ಏರಿಯಾ, ಸೀಟ್ ಇರುತ್ತೆ. ಅದು ಇಲ್ಲಿ ಒಳಗಡೆ ಕೂತ್ಕೊಳ್ಳೋಕೆ ಇದು ಮಾಡ್ಕೊಳಕ್ಕೆ ಇಲ್ಲಿ ಮಾಡ್ಕೊಬಹುದು. ಇದು ಓಪನ್ ಹಂಗೆ ಖಾಲಿ ಬಿಟ್ಟಿರ್ತಾರೆ ಜಾಗನ. ಈ ರೀತಿ ವಾಸ್ತುಗೆ ನಾವು ಮಾಡ್ಕೊಬೇಕು. ಇದು ಸಣ್ಣ ವಿಷಯ, ಆದ್ರೆ ಸುಮಾರು ಮನೆಗಳಲ್ಲಿ ಮೇಲ್ಗಡೆ ರೂಮ್ ಮಾಡ್ಕೊಂಡು ಈ ರೀತಿ ಮಾಡಿದಾಗ ಹತ್ತುತ್ತಾ ಇದ್ದಾಗ ಹಿಂಗೆ ಹತ್ತುತ್ತಾ ಇದ್ದಾಗ ಅವ್ರ ಮನೇಲಿ ಅಬ್ಸರ್ವ್ ಮಾಡಿ ನೋಡಿ, ಆರೋಗ್ಯ ಸಮಸ್ಯೆ ಇರ್ತದೆ. ಈ ರೂಮಲ್ಲಿ ಯಾರು ಎಸ್ಪೆಷಲಿ ಈ ರೂಮಲ್ಲಿ ಯಾರು ಇರ್ತಾರೆ ಅವ್ರಿಗೆ ಆರೋಗ್ಯದಲ್ಲಿ ಪ್ರಾಬ್ಲಮ್ಗಳು ಸಮಸ್ಯೆಗಳು ಹಾಸ್ಪಿಟಲ್ ಖರ್ಚಿರ್ತಾ ಇರ್ತವೆ, ಪ್ರಾಬ್ಲಮ್ನ ಅನುಭವಿಸ್ತಾ ಇರ್ತಾರೆ. ಈ ರೀತಿ ಸಮಸ್ಯೆಗಳನ್ನ ಮಾಡ್ಕೋಬಾರ್ದು. ನಾವು ಏನೇ ಇದ್ ಮಾಡೋ ಸಲಹೆ ಕೊಟ್ಟು ಬಂದ್ರು ಮಿಸ್ಟೇಕ್ಗಳನ್ನ ನಾವು ಒಬ್ಬೊಬ್ರು ಏನ್ ಮಾಡ್ತಿದ್ವಿ, ಇವರು ತಿಳ್ಕೊಂಡು ಕರ್ಸಿದ್ದಾರೆ,
ಒಬ್ರು ಅತಿ ಬುದ್ಧಿವಂತರು, ನಾವ್ ಏನ್ ಮಾಡಕ್ಕಾಗಲ್ಲ, ಎಲ್ಲ ಕಟ್ ಫಿನಿಶಿಂಗ್ ಆದ್ಮೇಲೆ ಸರ್ ನೋಡಿ ಸರ್ ಹಿಂಗ್ ಮಾಡಿದೀನಿ, ಹಿಂಗ್ ಯಾಕೆ ಸರ್ ಮಾಡಿದ್ರಿ ಅಂತ ಹೇಳಿದ್ರೆ ನಮ್ಮ ಇವ್ರೆ ಎಲ್ಲಾ ಕಡೆ ಮಾಡಿದಿಲ್ಲ ಸರ್ ಹಂಗ್ ಮಾಡ್ದು ಅಂತ. ಆಗ ಇವ್ರು ಯಾರು ಹೇಳಿದ್ರು ಹಿಂಗೆ ಅಂತ ಕೇಳಿದ್ರೆ ನಮ್ಮ ಹೆಸರು ಹೇಳಿದಾಗ ನಮ್ಗೆ ಏನಾಗ್ಬೋದಿಲ್ಲ ಈಗ, ಇವ್ರು ಎಂತ ಸಲಹೆ ಕೊಡ್ತಾರಪ್ಪ, ಇವ್ರು ಏನ್ ಮಾಡ್ತಾರೆ ವಾಸ್ತಿಗೆ ಹಿಂಗ್ ಈ ರೀತಿ ಎಲ್ಲ ಕಟ್ಸಿದಾರೆ ಅಂತ ನಮ್ನ ಎದುರುಗಡೆ ಹೇಳಿದ್ರೆ ಹಿಂದ್ಗಡೆ ಎಲ್ಲ ಬೇಕೊಂಡು ಹೋಗ್ತಾರೆ. ಈ ರೀತಿ ಮಿಸ್ಟೇಕ್ಗಳನ್ನ ಮಾಡ್ಕೋಬೇಡಿ ಮನೆ ಕಟ್ಟಬೇಕಾರೆ ಅಂತ ಯಾರು ವಿಡಿಯೋ ನೋಡ್ತಾ ಇದೀರಾ ಇವ್ರಿಗೂ ಹೇಳ್ತಾ ಇರೋದು. ಈ ರೀತಿ ಸಣ್ಣ ಪುಟ್ಟ ಮಿಸ್ಟೇಕ್ಗಳು ಅಂತ ಅನ್ಕೊಂಡ್ರು ನೀವು ನಮ್ಗೆ ಮೇಜರ್ ಆಗಿ ವರ್ಕ್ ಮಾಡ್ತಾ ಇರೋದು ಗೊತ್ತಾಗಲ್ಲ ನಮ್ಗೆ. ಈಗ ದೊಡ್ಡ ಬಲೂನ್ ಇರ್ತದೆ, ದೊಡ್ಡ ಬಲೂನ್ ಅಲ್ಲಿ ಸಣ್ಣ ತೂತಾದ್ರೂ ಸಾಕು, ಅದು ಏರ್ ಖಾಲಿ ಆಗಕ್ಕೆ ನಿಧಾನ ಆಗ್ಬೋದು, ಏರ್ ಖಾಲಿ ಆಗೋದು ಖಾಲಿಯಾಗಿ ಆಗುತ್ತೆ. ಇದೂನು ಹಂಗೇನೆ, ಸಣ್ಣ ಮಿಸ್ಟೇಕ್ ಅಂತ ನಾವು ಲೇಜಿ ಮಾಡಿದ್ರೆ ಅದು ಮುಂದೆ ಹೋಗ್ತಾ 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 5 ವರ್ಷ ಆಗ್ಲಿ 10 ವರ್ಷ ಆಗ್ಲಿ ಅಷ್ಟೊಳಗೆ ಅಲ್ಲಿರೋರಿಗೆ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ಕೊಡುತ್ತೆ. ಅದು ಕ್ರಿಯೇಟ್ ಆಗೇ ಆಗುತ್ತೆ, ಆಗಿದೆ, ಅನುಭವಿಸ್ತಾ ಇದಾರೆ. ಇದನ್ನ ನೋಡಿ ನಾವು ತಿಳ್ಕೊಂಡು ಈ ರೀತಿ ಮಾಡ್ಕೋಬೇಡಿ ಅಂತ ಹೇಳ್ತಾ ಇರೋದು. ವೀಕ್ಷಕರೇ, ಈ ರೀತಿ ವಿಡಿಯೋಗಳನ್ನ ನೋಡ್ತಾ ಇರಿ ನಮ್ಮ ಚಾನಲ್. ಆಮೇಲೆ ಯಾರ್ಯಾರು ಮನೆ ಕಟ್ತಾ ಇದಾರೆ, ಈಗ ಯಾರು ಈ ರೀತಿ ಮಿಸ್ಟೇಕ್ಗಳನ್ನ ಮಾಡ್ಕೋಬಾರ್ದು ಅನ್ನೋ ಉದ್ದೇಶಕ್ಕೆ ಏನಿದೆ ಅವ್ರಿಗೆ ವಿಡಿಯೋಗಳನ್ನ ಶೇರ್ ಮಾಡಿ, ಮನೆ ಕಟ್ತಾ ಇರೋರಿಗೆ ಅವ್ರಿಗೆ ಇದರಿಂದ ಉಪಯೋಗ ಆಗ್ಲಿ, ಆಯ್ತಾ. ನಮ್ಮನ್ನ ಕರ್ಸಕ್ಕಾಗಲಿಲ್ಲ ಅಂದ್ರೆ ಅಟ್ಲೀಸ್ಟ್ ನಮ್ಮ ವಿಡಿಯೋ ನೋಡಿ ಇದನ್ನ ಚೇಂಜಸ್ ಮಾಡ್ಕೊಂಡ್ರೆ ನಮ್ಗೆ ದೇವರ ಆಶೀರ್ವಾದ ಸಿಗುತ್ತೆ, ಅದರಿಂದ ನಿಮ್ಗೂ ಒಳ್ಳೇದಾಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದೇ ರೀತಿ ಎಲ್ಲ ನೋಡ್ತಾ ಇರಿ, ಉಪಯುಕ್ತ ಮಾಹಿತಿನ ಕೊಡ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.